ಅವ್ರಿಗೆ 53 ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಮಂಜೂರು ಮಾಡಿಕೊಡೋಕ್ಕಾಗಲ್ಲ, ಫಾರೆಸ್ಟ್ ಲ್ಯಾಂಡ್ ಅಂತ. ಮತ್ತೊಂದು, ಇವರು ಮರ ಕಡಿಲಿಕ್ಕೆ ಹೋದಾಗ ಫಾರೆಸ್ಟ್ನವರು ಅಡ್ಡ ಮಾಡಿದ್ದಾರೆ ಅಂತ ಫಾರೆಸ್ಟ್ನವರು ನನಗೆ ತೊಂದರೆ ಕೊಟ್ಟರು ಅಂತ ಬರೆದಿದ್ದಾರೆ. ಎರಡನೇದು, ಅವರಿಗೆ ಒಂದಷ್ಟು ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿಲ್ಲ ಅಂತ ಅಕ್ವಿಷನ್ ಮಾಡಿದಾಗ ಪರಿಹಾರ ಕೊಟ್ಟಿದ್ದಾರೆ. ಅವತ್ತಿನ ಕಾಲಕ್ಕೆ ಎಷ್ಟು ಪರಿಹಾರ ಇತ್ತೋ ಅದನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಅವ್ರ ಚಿಕ್ಕಪ್ಪನ ಮಕ್ಳಿಗೂ ಅವ್ರಿಗೂ ಒಂದಷ್ಟು ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಬರೆದಿದ್ದಾರೆ. ಅದು ಅವ್ರ ವೈಯಕ್ತಿಕವಾದ ಫ್ಯಾಮಿಲಿ ಇಶ್ಯೂ. ಮತ್ತೊಂದಷ್ಟು ಬ್ಯಾಂಕ್ನಲ್ಲಿ ಸಾಲ ಇದೆ, ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನವರು ಅವರು ಒತ್ತಡ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ. ಅವರು ಬಹುಶಃ ಯಾರನ್ನೂ ಭೇಟಿ ಮಾಡಿಲ್ಲ. ಅವ್ರ ಶಾಸಕರನ್ನೋ ಅಥವಾ ಸ್ಥಳೀಯ ಮಾಜಿ ಶಾಸಕರು ಇರ್ತಾರೆ, ಯಾರು ರೀಚ್ ಆಗ್ತಾರೆ ಅವ್ರನ್ನ ಭೇಟಿ ಮಾಡ್ಬೋದಾಯ್ತು, ಅಥವಾ ನನ್ನನ್ನು ಭೇಟಿ ಮಾಡ್ಬೋದಾಯ್ತು. ಯಾರನ್ನೂ ಭೇಟಿ ಮಾಡಿಲ್ಲ. ಸೀದಾ SP ಆಫೀಸ್ ಎದುರುಗಡೆ ಒಂದು ಪಾರ್ಕ್ ಇದೆ, ಅದೊಂದು ಸ್ವಲ್ಪ ಯಾರು ಓಡಾಡೋ ಜಾಗ ಅಲ್ಲ. ಅಲ್ಲಿ ತಕ್ಷಣಕ್ಕೆ ಇದನ್ನು ಹಾಕ್ಕೊಂಡು ಇದು ಭಾಳ ಫಾಸ್ಟಾಗಿ 60-70% ಇದಾಗಿರೋದ್ರಿಂದ ಟ್ರೀಟ್ಮೆಂಟ್ಗೆ ಪರ್ಮಿಟ್ ಮಾಡಿಲ್ಲ. ಅಲ್ಲಿಂದ ವಿಕ್ಟೋರಿಯಾಗೆ ಬಂದು ನೆನ್ನೆ ಸಾವಾಗಿದೆ. ನಾನು ನಮ್ಮ DC ಅವರು ಸ್ಪಾಟ್ಗೆ ಹೋಗಿದ್ದೆ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ. ಸೊ ಹಾಗಾಗಿ ಇದು ಆಗಬಾರ್ದಾಯ್ತು ಘಟನೆ. ಅವ್ರ ಮನೆಯವರಾರು ಪ್ರಯತ್ನ ಮಾಡ್ಬೋದಾಯ್ತು ತಪ್ಸೋಕ್ಕೆ, ಅಥವಾ ಅವನಾರು ಮನುಷ್ಯ ಯೋಚನೆ ಮಾಡಬೇಕಾಗಿತ್ತಪ್ಪ. ಸೊ ಸಾವನಿಂದ ಎಲ್ಲ ಪರಿಹಾರ ಸಿಕ್ಕಲ್ಲ. ಅವ್ನು ಬದುಕಿ ಹೋರಾಟ ಮಾಡಿದರೆ ನಮ್ಮ ಹತ್ರ ಅಥವಾ ಸರ್ಕಾರ ಜಿಲ್ಲಾಡಳಿತ ಬಂದಿರೋ ಏನಾದ್ರು ಒಂದು ಪರಿಹಾರ ಮಾಡ್ಬೋದಾಯಿತು. ಅದು ಯಾವುದೂ ಆಗಿಲ್ಲ. ಈಗ ನಮ್ಮ ಕೈಲಿ ಅವ್ರ ಜೀವ ತರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಿಸ್ಸಸ್ ಹತ್ರ, ಅವರ ಅಣ್ಣ ತಮ್ಮದಿರ ಹತ್ರ, ಅವರ ಮಕ್ಕಳ ಹತ್ರ ಎಲ್ಲ ಮಾತನಾಡಿದ್ದೀನಿ. ನಾನು ಮುಖ್ಯಮಂತ್ರಿಗಳ ಹತ್ರ ಜೊತೆ ಮಾಡಿದೆ. 5 ಲಕ್ಷ ಪರಿಹಾರವನ್ನು ಆಲೆ ಘೋಷಣೆ ಮಾಡಿದ್ದೀವಿ. ಜೊತೆಗೆ ಜಮೀನನ್ನ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಹೇಳಿದ್ದೀನಿ. ಜಾಯಿಂಟ್ ಸರ್ವೆ ಮಾಡಿ ಸರ್ಕಾರ ಜಮೀನಾದರೆ 100% 4 ಎಕರೆ ಇದೆ ಇವ್ರದ್ದು ಒರಿಜಿನಲ್ ಲ್ಯಾಂಡು. 4 ಎಕರೆ ಇದ್ದರು. ಸೊ ಮುಖ್ಯಮಂತ್ರಿಯವರ ಅನುಮತಿ ತೊಗೊಂಡು 4 ಎಕರೆಯಿಂದ 4 ಎಕರೆ 38 ಗುಂಟೆ ಆದಮೇಲೆ ಮಾಡೋಕ್ಕೆ ಬರೋಲ್ಲ. ಆದ್ರೂ ಸೊ ಅದನ್ನು ಅವರ ಮಿಸ್ಸಸ್ಸು ಮಕ್ಕಳ ಹೆಸರಿಗೆ ಏನಾದ್ರು ಬೈಫರ್ಕೇಟ್ ಮಾಡಿ, ಸೊ ಜಾಯಿಂಟ್ ಸರ್ವೆನಲ್ಲಿ ಸ್ವಲ್ಪ ಸರ್ಕಾರಿ ಜಮೀನಾದರೆ ಇರೋ ಅಂಥ ಒಂದು 3-4 ಎಕರೆ ಮಂಜೂರು ಮಾಡಿಕೊಡೋದಕ್ಕೆ ಕ್ರಮ ತಗೋತೀವಿ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಯವ್ರ ಗಮನಕ್ಕೂ ತಂದಿದ್ದೀನಿ. ಅವ್ರ ಮನೆಯವ್ರಿಗೆಲ್ರಿಗೂ ಮಾತನಾಡಿ, ಸೊ ಬ್ಯಾಂಕ್ನವರು ಮಾತಾಡಿ ಏನು 3.5 ಲಕ್ಷ ಲೋನು 8 ಲಕ್ಷ ಆಗಿದೆ ಅಂದರು. ಸೊ ಅದನ್ನು ಒನ್ ಟೈಮ್ ಸೆಟ್ಲಿಗೆ ಏನು 5 ಲಕ್ಷ ನಾವು ಪರಿಹಾರ ಕೊಡ್ತಾ ಇದ್ದೀವಿ, ಅದನ್ನು ಒಂದು 5 ಲಕ್ಷದೊಳಗಡೆ ಸಾಲ ಮನ್ನಾ ಮಾಡಲಿಕ್ಕೆ, ಅದನ್ನು ಬಡ್ಡಿ ಮನ್ನಾ ಮಾಡಿ ಕ್ಲೋಸ್ ಮಾಡಲಿಕ್ಕೂ ಸಹ ಮಾತಾಡೋದಕ್ಕೆ DC ಅವ್ರಿಗೆ ಹೇಳಿದ್ದೀನಿ. ಸೊ ವೈಯಕ್ತಿಕವಾಗಿ ಅವ್ರಿಗೆ ಯಾವ್ಯಾವ ರೀತಿ ನಾವು ಸಹಕಾರವನ್ನು ಕೊಡ್ಬೋದು ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ತಾಲೂಕು ಆಡಳಿತದಿಂದ, ಅದನ್ನೆಲ್ಲ ಮಾಡೋಕ್ಕೆ ತಯಾರಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಸ್ಥಳೀಯವಾಗಿ ಕೆಲವು ಸಂಘಟನೆಯವರು ಅವರು ಇವರು ಸ್ವಲ್ಪ ಇದು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿರ್ಬೋದು. ಬಟ್ಟು ಅಲ್ಲಿ ನಮ್ಮ ಲೋಕಲ್ ಮುಖಂಡರುಗಳಿದ್ದಾರೆ, ಶಾಸಕರು ಅಲ್ಲಿ ಇರಬೇಕನ್ನೋ ಗೊತ್ತಿಲ್ಲ ನನಗೆ. ಮತ್ತು ತಹಸೀಲ್ದಾರ್ ಅವರೆಲ್ಲ ಇದ್ದಾರೆ. ಸೊ ಏನು ಬೇಕೋ ಅದಕ್ಕೆ ಪರಿಹಾರ ಮಾಡಿ. ಅಧಿಕಾರಿಗಳ ನೆಗ್ಲಿಜೆನ್ಸ್ ಏನಾದರೂ ಇದೆಯಾ ಸರ್? ಅಲ್ಲೇನು ಈಗ ಅಲ್ಲಿ ತಕ್ಷಣಕ್ಕೆ ಅವ್ರು ಲೆಟ್ರ್ ಬರೆದಿರೋದು ನೋಡಿದ್ರೆ ಮತ್ತು ನಿನ್ನೆ ನಡೆದಿರೋ ಇನ್ಸಿಡೆಂಟ್ ನೋಡಿದಾಗ ನಾವು ಹೆಚ್ಚು ಅದನ್ನು ಗಮನಿಸೋಕ್ಕಾಗಿಲ್ಲ. ಸೊ ಈ ಫಾರೆಸ್ಟ್ನವರು ಇಡೀ ದೇಶದಲ್ಲಿ ಅವ್ರ ಫಾರೆಸ್ಟ್ ಲ್ಯಾಂಡನ್ನು ರಕ್ಷಣೆ ಮಾಡೋದೇ ಅವ್ರ ಕೆಲಸ. ಅವ್ರಿಗೆ ಒಂದು ಸ್ವಲ್ಪ ಭಾಳ ಅಗ್ರೆಸಿವ್ ಆಗಿ ಹೋಗ್ತಾರೆ. ಫಾರೆಸ್ಟ್ ಮಾನವೀಯತೆ ಬಿಟ್ಟು ಹೋಗ್ತಾರೆ. ಇದನ್ನು ಕೇಂದ್ರ ಸರ್ಕಾರದ ಆಕ್ಟ್ ಆದ್ರಿಂದ ನಾವು ಕೆಲವೊಮ್ಮೆ ಮಂತ್ರಿಗಳು, ಈಗ ಫಾರೆಸ್ಟ್ ಮಂತ್ರಿಗಳೇ ಹೇಳಿದ್ರು ಬಿಟ್ಟು ಅವ್ರು ಈ ಥರದ್ದು ಬಿಟ್ಟರೆ ಬೇರೆ ಎಲ್ಲೂ ಆ ಥರದ ಇದು ನಡೆದಿಲ್ಲ. ಬಟ್ ಇವರು ಆ ಥರ ನಡೆದಾಗ ನೇರ ನಮ್ಮಂಥವ್ರ ಬಂದರೆ ಜಾಯಿಂಟ್ ಸರ್ವೆಗಾರ ಆಗ್ತಿರೋದು ಪರಿಹಾರ ಹುಡುಕ್ಬೋದು. ಸೊ ನಮ್ಮ ಯಾರ ಗಮನಕ್ಕೂ ತರದೇ ಇರೋದ್ರಿಂದ ನಾವು ಅದನ್ನು ಇಂಡಿಯಾದಲ್ಲೇ ಕಳೆದ 3 ವರ್ಷಗಳಲ್ಲಿ ಸರಿಸುಮಾರು 100 ರೈತರ ಆತ್ಮಹತ್ಯೆ ವರದಿಗಳು ದಾಖಲಾಗಿದೆ. ಈಗ ಪದೇ ಪದೇ ಅಂತ ಒಂದು ನಿಮಿಷ ಯಾವ್ಯಾವ ಕಾರ್ಡ್ ಈಗ ಈ ಕಾರಣ ಇದು ಒಂದೇ ಹಿನ್ನೆಲೆ ಅಲ್ಲ. ಅವರೇ ಬರೆದಿದ್ದಾರೆ, ನಮ್ಮ ಚಿಕ್ಕಪ್ಪನ ಮಕ್ಕಳು ನನಗೆ ಕಿರುಕುಳ ಕೊಡ್ತಾರೆ. ಏನು ಮಾಡೋದು? ಹಲವಾರು ಇಶ್ಯೂ, ಈ ಥರ ವೈಯಕ್ತಿಕವಾದ ಇಶ್ಯೂ ಎಲ್ಲ ಇದ್ದಾಗ ನಮ್ಗೆ ಗೊತ್ತಾಗದಲೇ ಆಗುವಂಥ, ಗೊತ್ತಾದರೆ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ಬೋದು. ನಮಗೂ ಜವಾಬ್ದಾರಿ ಇದೆ. ಪ್ರಾಣವನ್ನು ಹಾನಿಯಾಗೋದು ತಪ್ಪಿಸ್ಬೇಕು ಅನ್ನೋದು ನಮ್ಮ ಆಸೆ. ಜಿಲ್ಲಾ ಒಂದು ನಿಮಿಷ 53 ಫಾರೆಸ್ಟ್ ಲ್ಯಾಂಡಲ್ಲಿ ಹೆಂಗೆ ಮಾಡ್ತಾರೆ? ಯಾವ್ದಾದ್ರು ಹತ್ರಕ್ಕೆ ಹೋಗ್ಬೇಕಲ್ಲ. ಸಮಸ್ಯೆನ ತಗೊಂಡು ಹೋದಾಗ ಮಾತ್ರ ಪರಿಹಾರ ಮಾಡ್ಬೋದು. 1,25,000 ಕೇಸ್ನ 20,000 ಕಂಪ್ಲೀಟ್ ಮಾಡ್ಕೊಟ್ಟಿದ್ವಿ DC, ತಹಸೀಲ್ದಾರ್, AC ಹತ್ರ ಮಂಡ್ಯ ಜಿಲ್ಲೆ. 53 ಈಗ ಕಾನೂನನ್ನು ಮಾರ್ಪಾಡು ಮಾಡಿ ಕೃಷ್ಣ ಬೈರೇಗೌಡರು ಸ್ವಲ್ಪ ಆಪನ್ನ ಬೇರೆ ಕ್ರಿಯೇಟ್ ಮಾಡಿ
ಯಾವುದೇ ಇದು ಬಟ್ ಏನಾಗುತ್ತೆ ಕಾನೂನು ಬಿಟ್ಟು ಮಾಡೋಕ್ಕಾಗಲ್ಲ. ಮೊದಲು ಕೈ ಬರವಣ ಇದ್ದಾಗ ಏನಾದ್ರು ಮಾಡ್ತಿದ್ವಿ, ಈಗ ಆಪಲ್ಲಿ ಕಂಪ್ಯೂಟರೈಸ್ ಆದಮೇಲೆ ಬಿಟ್ಟು ಮಾಡೋಕ್ಕಾಗಲ್ಲ. ಸೊ ಬಟ್ಟು ನಾವು ಆದಷ್ಟು ಈಗ 5 ಗ್ಯಾರಂಟಿ ಕೊಟ್ಟು ಕೃಷಿ ಇಲಾಖೆಯಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ಥರದಲ್ಲೂ ರೈತರಿಗೆ ಈ ಥರ ಅನೇಕ ಸೌಲಭ್ಯ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವೊಮ್ಮೆ ಇಂಥದ್ದಾದಾಗ ಯಾರೇನು ಮಾಡಿ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದಾರೆ. ಅಂದ್ರೆ 3,700 ರೂಪಾಯಿ ಅಥವಾ 3,600 ರೂಪಾಯಿ ಪರಿಹಾರಕ್ಕಾಗಿ ಡಿಮಾಂಡ್ ಇಡ್ತಾ ಇದ್ದಾರೆ. ಮಹಾರಾಷ್ಟ್ರ ಮಾತ್ರ ನಡೀತಾ ಇದೆ ಚರ್ಚೆ. ಬಹುಶಃ ನಾಳೆ ಕ್ಯಾಬಿನೆಟಲ್ಲಿದೆ, ಸಕ್ಕರೆ ಸಚಿವರು ಚರ್ಚೆ ಮಾಡ್ಬೋದು. ಆವಾಗ ಮುಖ್ಯಮಂತ್ರಿಯವರು ಕ್ಯಾಬಿನೆಟಲ್ಲಿ ಯಾವ ಥರ ಎಲ್ಲರ ತೀರ್ಮಾನ ಆಗ್ತದೆ. ನಾರ್ತ್ ಕರ್ನಾಟಕದಲ್ಲಿ ಅಲ್ಲಿ ಸ್ಥಳೀಯ ಹತ್ರ ಈಗ ಮಂತ್ರಿಗಳೆಲ್ಲ ಹೋಗಿ ಮಾತಾಡ್ಕೊಂಡ್ಬರ್ತಾರೆ. ಬಹುಶಃ ಮುಖ್ಯಮಂತ್ರಿಗಳು ನಾಳೆ ಒಂದು ತೀರ್ಮಾನ ತಗೋಬಹುದು. ರಾಜ್ಯದ ಜವಾಬ್ದಾರಿ ಕೇಂದ್ರದ ಕೇಂದ್ರದ ರೇಟ್ ಘೋಷಣೆ ಮಾಡೋದು ಕೇಂದ್ರದ ಜವಾಬ್ದಾರಿ. ಆಗ ಮಹಾರಾಷ್ಟ್ರದೊಂದು ಏನಾಗುತ್ತೆ, ಹೆಚ್ಚುವರಿ ಇದನ್ನ ಕೇಳಬಹುದಷ್ಟೇ. ಹಿಂದೆ ಒಂದ್ಸಲ 100 ರೂಪಾಯಿ ಕೊಟ್ಟಿದ್ದೇವೆ ನಾವು ಅಡಿಷನಲ್ ಆಗಿ, ಬಟ್ ಅದರ ರೇಟ್ ಫಿಕ್ಸ್ ಮಾಡತಕ್ಕಂಥದ್ದು. ಸೊ ಅದನ್ನ ನೋಡಿ ಮಂಡ್ಯ ಭಾಗದಲ್ಲಿ ಏನು ಈಗ ಇಡೀ ರಾಜ್ಯಕ್ಕೆ ಆಗುತ್ತೆ ರೇಟ್ ಫಿಕ್ಸ್ ಮಾಡಿದ್ರೆ ಮಂಡ್ಯ ರೈತರಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಈಗ ನಮ್ದೆಲ್ಲ ಮುಗ್ದಿದೆ ಕಟಾವು, ಅಲ್ಲಿ ಈ ಕಟಾವು ಪ್ರಾರಂಭ ಆಗಿರೋದ್ರಿಂದ ಸ್ಟಾರ್ಟ್ ಆಗಿದೆ. ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ನಮ್ಮ ಸಕ್ಕರೆ ಸಚಿವರು ಇರ್ಬೋದು, ಅವರೆಲ್ಲರೂ ಫ್ಯಾಕ್ಟ್ರಿ ಓನರ್ಗಳೇ ಇರ್ತಾರೆ. ಸೊ ನಮ್ಮ ಎಂ ಬಿ ಪಾಟೀಲು ಅವರೆಲ್ಲರೂ ಇದ್ದಾರೆ. ಅವರೆಲ್ಲ ಇವತ್ತು ಪೂರ್ಣ ಪ್ರಮಾಣದ ಸ್ಟಡಿ ಮಾಡಿ ಬರ್ತಾರೆ. ಬಂದ ಮೇಲೆ ಮುಖ್ಯಮಂತ್ರಿ ಸಕ್ಕರೆ ಫ್ಯಾಕ್ಟರಿಗಳು ಪೊಲಿಟಿಷಿಯನ್ಸ್ ಓನರ್ಶಿಪ್ ಇದೆ. ಈಗ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಏನ್ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲಾ ಪಕ್ಷದಲ್ಲಿರುವಂತ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು ಇದ್ದಾರೆ. ಏನ್ ಮಾಡ್ಲಿಕ್ಕಾಗುತ್ತೆ? ನಾವು ಬಿಸ್ನೆಸ್ ಮಾಡಬೇಡ ಅನ್ನಕ್ಕಾಗುತ್ತಾ? ಸಕ್ಕರೆ ಬೆಲೆ ಕೊಡ್ತಾ ಇದ್ರೆ ಅದರಿಂದ ಬೇರೆ ಬೇರೆ ಉತ್ಪನ್ನ ಮಾಡ್ತಾರಲ್ಲ, ಅದರಲ್ಲೂ ಕೂಡ ಪಾಲ್ಗೊಳ್ಳಿ. ಆಯ್ತು, ಅವ್ರು ಏನೇನಿದೆ ಅದನ್ನೆಲ್ಲ ನಮ್ಮ ಏನು ಮಂತ್ರಿಗಳನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಆ ಭಾಗದ ಮಂತ್ರಿಗಳಿಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇದೆ. ತಕ್ಕೊಂಡು ಬರ್ತಾರೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಅಯ್ಯೋ ಅವ್ರೆಲ್ಲಾನು ಹೇಳ್ತಾರೆ. ಈಗ ಗುಲ್ಬರ್ಗಕ್ಕೂ ಹಂಗೆ ಹೇಳ್ತಿರು. ಗುಲ್ಬರ್ಗಕ್ಕೆ ಹೋಗಿ ನಾವು ದುಡ್ಡು ಕೊಟ್ಟ ಮೇಲೆ ಬಾಯಿ ಬಿಟ್ಬಿಟ್ರು, ಮುಚ್ಚಬಿಟ್ರು, ಸುಮ್ಮನೆ ಆಗ್ಬಿಟ್ರು. ಅವ್ರು ಹಿಂದೆ ಎಷ್ಟೆಷ್ಟು ದಿವಸ ಕೊಟ್ಟಿದ್ದಾರೆ ನಾವು ನೋಡಿಲ್ವೇ? ಅಪ್ಪ ಅವ್ರಿಗೆ ಅನುಭವ ಇಲ್ಲ. ಬೊಮ್ಮಾಯಿ ಅನುಭವ ಇಲ್ವೇ? ಇವ್ರಿಗೆ ಅಶೋಕ್ಗೆ ಅನುಭವ ಇಲ್ವೇ? ವಿಜೇಂದ್ರ ಮೊದಲನೇ ಟೈಮ್ ಶಾಸಕರಾಗಿ ಪಕ್ಷದ ಅಧ್ಯಕ್ಷರಾಗಿ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಅದು ಸರ್ಕಾರ ನಡೆಸಿರೋರು ಅವ್ರ ತಂದೆ ಉಪಮುಖ್ಯಮಂತ್ರಿಯಾಗಿ ಅಶೋಕ್ ವಿರೋಧ ಪಕ್ಷ ನಾಯಕರಾಗಿ ಗೊತ್ತಿಲ್ವೇ? ನಾವು ನೋಡಿಲ್ವೇ ಎಷ್ಟು ವರ್ಷದಿಂದ ಬಿಜೆಪಿ ಸರ್ಕಾರ ಮಾಡೋನಾಗ ಆಡಳಿತ ಮಾಡಿದಾಗ ಯಾವ್ಯಾವ ಪರಿಹಾರ ಕೊಟ್ಟವ್ರೆ ಅಂತ? ಈ ಸರ್ಕಾರ ಬಂದ ಮೇಲೆ ರೈತರ ಪರವಾಗಿ ಪರಿಹಾರವನ್ನ ಯಾವತ್ತೂ ನಿಲ್ಲಿಸಿಲ್ಲ. ಯಾವ ಡಿಮ್ಯಾಂಡ್ ಇದೆ, ಯಾವ ಸಮಸ್ಯೆ ಇದೆ ಎಲ್ಲವನ್ನೂ ಪರಿಹಾರ ಮಾಡಿ ಇದನ್ನು ಪರಿಹರಿಸಿ. 3,200 ಕೊಟ್ಟರು ಬೇಡ ಅಂತಿದ್ದಾರೆ. ನೋಡೋಣ. ಈಗ ನಾನು ಒಬ್ಬ ಮಂತ್ರಿ ಮಂಡಲದ ಸದಸ್ಯ ಅಷ್ಟೇ. ನಾನೇ ಅಂತಿಮವಾಗಿ ಘೋಷಣೆ ಮಾಡ್ಲಿಕ್ಕಾಗ ಮುಖ್ಯಮಂತ್ರಿಯವರು ಇದ್ದಾರೆ ನಮ್ಗೆಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನಾವ್ ಏನ್ ಮಾಡಕ್ ಸಾಧ್ಯ ಅನ್ನೋದನ್ನ ಮುಖ್ಯಮಂತ್ರಿಯವರೇ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಇವತ್ತು 3-4 ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರು ತಂದ ರಿಪೋರ್ಟ್ ಆಧಾರದ ಮೇಲೆ ನಾಳೆ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಹಾಲಿನ ದರದ ಬಗ್ಗೆ ಕೂಡ ಸುರೇಶ್ ಅವರು ಮಾತಾಡಿದ್ದಾರೆ. ಡಿ ಕೆ ಸುರೇಶ್ ಅವರು, ನಮ್ಗೆ ಲಾಸ್ ಆಗ್ತಾ ಇದೆ ಕೆಎಂಎಫ್ಗೆ, ಹಾಗಾಗಿ ಏನಾಗಿದೆ, 4 ರೂಪಾಯಿ ಮಾರ್ಕೆಟ್ ಅಲ್ಲಿ ಅದನ್ನ ಸಂಪೂರ್ಣ ರೈತರಿಗೆ ಕೊಡುವಂತ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಅದರಿಂದ ಯೂನಿಯನ್ಗಳಿಗೆ ಹಾಲು ಮಾರೋದಕ್ಕೆ ಮಾತ್ರ ತೊಂದರೆ ಆಗಲ್ಲ, ಬೈ ಪ್ರಾಡಕ್ಟ್ ಮಾಡೋದಕ್ಕೆ ಪೌಡ್ರ್ ಅದೆಲ್ಲ ಲಾಸ್ ಆಗ್ತಾ ಇದೆ ಅಂತ ಎಲ್ಲ ಯೂನಿಯನ್ಗಳಿಗೂ 2 ಕೋಟಿ 3 ಕೋಟಿ ಪ್ರತಿ ತಿಂಗಳು ಲಾಸ್ ಆಗ್ತಾ ಇದೆ ಅಂತ ಡಿಮ್ಯಾಂಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳು ಮಾತನಾಡಿ ತೀರ್ಮಾನ ಮಾಡ್ತಾರೆ. ತುಪ್ಪದ ದರ ಕೂಡ ಏರಿಕೆ ಆಗಿದೆ. ತುಪ್ಪದ ದರ ಏನು ದರ ಈಗ ನಿಗಮಗಳು, ಇದು ಯೂನಿಯನ್ಗಳು ಇಂಡಿಪೆಂಡೆಂಟ್ ಆಗಿ KMF ಯೂನಿಯನ್ಗಳು ಒಂದಷ್ಟು ದರಗಳನ್ನ ಏರಿಸೋದಕ್ಕೆ ಇದೆಯಲ್ವಾ, ಅದನ್ನ ಮಾಡಿದ್ದಾರೆ. ಸೊ ಹಾಲ್ ದರ 4 ರೂಪಾಯಿ ಕೊಟ್ಮೇಲೆ ತುಪ್ಪ ದರ ಜಾಸ್ತಿ ಮಾಡಿದ್ರು ಅಂತ ಆದ್ರೆ ನೀವು ಒಂದ್ ಕಡೆ ಯೂನಿಯನ್ ಲಾಸ್ ಆಗುತ್ತೆ ಅಂತೀರಾ, ಇನ್ನೊಂದ್ ಕಡೆ ಜಾಸ್ತಿ ಮಾಡಿದ್ರು ಅಂತೀರಾ. ಸಮತೋಲನ ಮಾಡ್ಕೋಬೇಕಲ್ಲ, ಮಾಡಿದ್ದಾರೆ. ಅದಕ್ಕೆ ಅದು ಮಂತ್ರಿ ಇದ್ದಾರೆ, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು. KMF ಈಗ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇದೆ, ಆಡಳಿತ ಮಂಡಳಿ ಇಲ್ಲ. ಸೊ ನೋಡ್ತಾರೆ ಅದನ್ನು. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ಹರಿಯಾಣದಲ್ಲಿ ಒಂದು ಆರೋಪ ಮಾಡಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ವೋಟ್ ಚೋರಿ ಆಗಿದೆ, ಹೈಡ್ರೋಜನ್ ಬಾಂಬ್ ಅಂತ ಆರೋಪ ಮಾಡಿದ್ದಾರೆ. ನೋಡಿಲ್ಲ, ನಡೀತಾ ಇರೋ ಸತ್ಯ ಅಲ್ಲ. ಈಗ ಇದು ಸತ್ಯ ಇಲ್ಲ ಅನ್ನೋದಕ್ಕೆ ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ನೇ
ಹೊಸ ವೋಟನ್ನು ಎನ್ರೋಲ್ ಮಾಡಬೇಕು ಅಂತ ಮೊನ್ನೆ ಘೋಷಣೆ ಮಾಡಿದ್ದಾರೆ. ತಾವೆಲ್ಲ ನೋಡಿರ್ಬೇಕಲ್ಲ, ಒಂದು ರೀತಿ ಸ್ಕ್ವಾಶ್ ಮಾಡ್ದಂಗೆ ಇಲ್ಲಿವರೆಗೆ ಇದ್ದಂಥದ್ದು. ಈಗ ಇವರು ಚಂದ್ರಶೇಖರ್ ಮಾಜಿ MLA ವೋಟ್ ಲೀಸ್ಟ್ ಇದ್ರೂ ಹೊಸದಾಗಿ ಎನ್ರೋಲ್ ಮಾಡಬೇಕು ಅವರು. ನಾನೀಗ ಹೊಸದಾಗಿ ಎನ್ರೋಲ್ ಮಾಡಬೇಕು. ಸೊ ಅಲ್ಲಿಗೇನರ್ಥ, ಇದೆಲ್ಲ ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ತಾನೇ ಇದನ್ನು ಯಾವತ್ತೂ ಮಾಡದೇ ಇರೋ ತೀರ್ಮಾನನ ಎಲೆಕ್ಷನ್ ಕಮಿಷನ್ ಮಾಡಿರೋದು. ಅದರಿಂದ ನಮ್ಮ ನಾಯಕರು ಇಡೀ ದೇಶದಲ್ಲಿ ನಡೆದಿದೆ ಈ ಥರ. ಸೊ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಎಲ್ಲ ಸಪೋರ್ಟ್ ಇದೆ. ನಾವು ಎಲ್ಲ ಅದ್ರ ಪೂರಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲೂ ಇದನ್ನೆಲ್ಲ ಸೈನು ಸಂಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನಮ್ಮೆಲ್ಲರೂ ಹೋರಾಟ ಅದರ ಪರವಾಗೇ ಇದೆ. ಸೊ ಸಂಪೂರ್ಣ ಅದನ್ನು ಸರಿಪಡಿಸುವಂಥ ಕೆಲಸನ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಚುನಾವಣಾ ಆಯೋಗ ಮಾಡಬೇಕು. ಥ್ಯಾಂಕ್ಸ್.